ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ಮಹಿವ್ಲಾಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಹಂಪಿಯ ಗಜಶಾಲೆಗೆ ಭೇಟಿ ನೀಡುತ್ತಿದ್ದೇವೆ. ಇದು ಕಮಲ್ ಮಹಲ್ನ ಸಮೀಪದಲ್ಲಿದೆ. ಹಂಪಿ ಎಂದರೆ ಹೆಸರೇ ಹೇಳುವಂತೆ ಕಣ್ಣರಳಿಸಿದಷ್ಟು ದೂರದಲ್ಲಿಯೂ ಕೂಡ ಅನೇಕ ಸ್ಮಾರಕಗಳನ್ನು ಹೊಂದಿರುವ ಒಂದು ಪ್ರದೇಶ. ಒಂದು ಗತವೈಭವವನ್ನು, ವಿಜಯನಗರ ಸಾಮ್ರಾಜ್ಯದ ಒಂದು ಗತವೈಭವವನ್ನು ಮರುಕಳಿಸುವ ಒಂದು ಸ್ಥಳ. ಅದು ಅಲ್ಲಿಯ ಒಂದು ಹಂಪಿಯ ಗಜಶಾಲೆಗೆ ನಾವಿಂದು ಭೇಟಿ ನೀಡುತ್ತಿದ್ದೇವೆ. ಈಗ ನೋಡ್ತಿದ್ದೀರಲ್ಲ, ಇದು ಗಜಶಾಲೆ. ಇದು ಕಮಲ ಮಹಲ್ನ ಸಮೀಪದಲ್ಲಿದೆ. ಸುತ್ತಲೂ ಒಂದು ಕೋಟೆ ಆಕಾರದ ಗೋಡೆಗಳು ಹಾಗೂ ಕಾವಲು ಗೋಪುರಗಳನ್ನು ಇದು ಒಳಗೊಂಡಿದೆ. ಇದು ಗಜಶಾಲೆ. ಇದು 14ರಿಂದ 15ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳುತ್ತಾರೆ. ಇದು ಹಿಂದೂ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ವಿಜಯನಗರ ಅರಸರ ಕಾಲದಲ್ಲಿ ಮಹಾನವಮಿ ದಿಬ್ಬದ ಬಳಿ ನವರಾತ್ರಿ ಉತ್ಸವವನ್ನು ನಡೆಸಲಾಗುತ್ತಿತ್ತು. ಆ ಸಮಯದಲ್ಲಿ ಆನೆಗಳನ್ನು ಕೂಡ ಅಲಂಕರಿಸಿ ಮೆರವಣಿಗೆ ಮಾಡಲಾಗುತ್ತಿತ್ತು. ನವರಾತ್ರಿ ಉತ್ಸವದಲ್ಲಿ ಭಾಗವಹಿಸುವ ಆನೆಗಳಿಗೆಂದೇ ವಿಶೇಷ ತರಬೇತಿ ನೀಡಲಾಗುತ್ತಿತ್ತು. ಹೀಗಾಗಿ ಉತ್ಸವದ ಆನೆಗಳ ವಾಸಕ್ಕೆಂದೇ ಈಗ ನಾವು ನೋಡುತ್ತಿರುವ ಈ ಬೃಹತ್ ಆಕಾರದ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಇಂದಿಗೂ ಕೂಡ ನಮ್ಮ ಮೈಸೂರಿನಲ್ಲಿ ನಡೆಯುವ ದಸರಾ ಉತ್ಸವಕ್ಕೆ ವಿಜಯನಗರವೇ ಮೂಲ ಪ್ರೇರಣೆಯಾಗಿದೆ. ಅಂದಿನ ಕಾಲದಲ್ಲಿಯೇ ವಿಜಯನಗರ ಅರಸರ ಹತ್ತಿರ 10,000ಕ್ಕೂ ಹೆಚ್ಚು ಆನೆಗಳಿದ್ವಂತೆ. ಅವುಗಳಲ್ಲಿ ಪಟ್ಟದಾನೆ ಸೇರಿದಂತೆ ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದ 10 ಆನೆಗಳಿಗೆ ಈ ಗಜಶಾಲೆಯಲ್ಲಿ ತಂಗಲು ವ್ಯವಸ್ಥೆ ಮಾಡಲಾಗುತ್ತಿತ್ತು. ಇಲ್ಲಿ ನೋಡ್ತಿದ್ದೀರಲ್ಲ, ಹೀಗೆ ಇದು 10 ಆನೆಗಳಿಗೆ ನಿರ್ಮಾಣವಾಗಿರುವ ಬೃಹತ್ ಆಕಾರದ ಕಟ್ಟಡ, ಸುಸಜ್ಜಿತ ಕಟ್ಟಡ ಗಜಶಾಲೆ. ಇದು ಪ್ರತಿಯೊಂದು ಕೋಣೆಯು ಅಗಲವಾದ ಒಂದು ಜಾಗವನ್ನು ಹಾಗೂ ತನ್ನದೇ ಆದ ಒಂದು ಗುಮ್ಮಟದ ಒಂದು ವಿನ್ಯಾಸವನ್ನು ಒಳಗೊಂಡಿದೆ. ಈ ತಾವು ನೋಡ್ತಿದ್ದೀರಲ್ಲ, ಕಮಾನಿನ ಆಕಾರದ ಒಂದು ದ್ವಾರ ಹಾಗೂ ಗುಮ್ಮಟ. ಇದು ಇಸ್ಲಾಮಿಕ್ ಶೈಲಿ. ಉಳಿದಂತೆ ಎಲ್ಲ ಹಿಂದೂ ಶೈಲಿ. ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯ ಮಿಶ್ರಣ ಇದು ಕಟ್ಟಡ. ಹಾಗಾಗಿ ಇನ್ನೂ ಅಳಿಯದೇ ಉಳಿದಿದೆ. ಇಲ್ಲಿ ನೋಡ್ತಿದ್ರಲ್ಲ, ಹೂವಿನ ಆಕಾರದ ಕೆತ್ತನೆ ಇದೆ ಈ ಗುಮ್ಮಟಕ್ಕೆ. ಪ್ರತಿಯೊಂದು ನಾವು ಆಗಲೇ ನೋಡಿರುವಂತೆ ಹಿಂದಿನ ವಿಡಿಯೋದಲ್ಲಿ ರಾಣಿಯರ ಸ್ನಾನಗೃಹದಲ್ಲಿ ಹೇಗೆ ಪ್ರತಿಯೊಂದು ಗುಮ್ಮಟಕ್ಕೂ ಪ್ರತಿಯೊಂದು ವಿನ್ಯಾಸವಿತ್ತು, ಹಾಗೆ ಇಲ್ಲಿಯೂ ಕೂಡ ಆನೆಯ ಲಾಯ ಅಂದರೆ ಗಜಶಾಲೆ ಅಂತ ಏನು ಹೇಳ್ತೀವಿ, ಇಲ್ಲಿ ಪ್ರತಿಯೊಂದು ಕೋಣೆಗೂ ಸಹಿತ ಪ್ರತಿಯೊಂದು ಒಂದು ಅದರ ಗುಮ್ಮಟಕ್ಕೆ ಬೇರೆ ರೀತಿಯ ಕೆತ್ತನೆಗಳಿವೆ. ಒಂದೊಂದಕ್ಕೂ ವಿಶೇಷವಾದ ಕೆತ್ತನೆಗಳಿವೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಳ್ಳಿಯ ಒಂದು ಆಕಾರದ ಕೆತ್ತನೆ. ಅಷ್ಟಕೋನಾಕೃತಿ ಬಳ್ಳಿಯ ಆಕೃತಿಯ ಒಂದು ಕೆತ್ತನೆ. ಎಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರಲ್ಲ. ಇದು ವಿಜಯನಗರ ಅರಸರ ಕೊಡುಗೆ. ಇನ್ನು ಮುಂದೆ ಹೋಗಿ ನೋಡೋಣ. ಇದು ವಿಸ್ತಾರವಾದ ಬಯಲು ಪ್ರದೇಶದಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ, ಗಜಶಾಲೆಯನ್ನು. ಎರಡೂ ಕಡೆಯೂ ಕಾವಲು ಗೋಪುರ ಇದೆ. ಇದು ಮಾವುತರು ತಂಗಲು ಇರುವ ಸ್ಥಳ. ಅದು ನೋಡ್ತಿದ್ರಲ್ಲ, ಕಮಾನಿನ ಆಕಾರದ ರಚನೆ. ಇದು ಒಂದು ವಿಶಿಷ್ಟ ರೀತಿ. ಇದೊಂದು ಗುಮ್ಮಟದಲ್ಲಿ ಬೇರೆ ಒಂದು ಆಕೃತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲೂ ಮೇಲ್ಛಾವಣಿಗೆ ಹೋಗಲು ಇಲ್ಲೊಂದು ಮೆಟ್ಟಿಲುಗಳಿವೆ. ಆದರೆ ಈಗ ಇವುಗಳಿಗೆ ಪ್ರವೇಶವಿಲ್ಲ, ನಿರ್ಬಂಧನೆಯನ್ನು ಮಾಡಲಾಗಿದೆ. ಇದು ಮೇಲ್ಛಾವಣಿಗೆ ಹೋಗುವ ಮೆಟ್ಟಿಲುಗಳು. ಹೀಗೆ ಮುಂದೆ ಹೋಗೋಣ. ಒಟ್ಟು 10 ಆನೆಗಳಿರು, ಪಟ್ಟದಾನೆ ಸೇರಿ 10 ಆನೆಗಳಿರುವ ಸ್ಥಳ ಇದು. ಒಂದೊಂದು ಕೋಣೆಯು ಒಂದೊಂದು ಆನೆಗೆ ಮೀಸಲು. ಇದು ಒಂದು ರೀತಿಯ ಆಕೃತಿ. ಇದು ಷಟ್ಕೋನ ರೀತಿಯ ಆಕೃತಿ. ಕಮಾನುಗಳು, ಗುಮ್ಮಟಗಳು. ಮುಂಚೆ ಇಲ್ಲಿ ಕಾವಲು ಗೋಪುರಗಳು ಸುಸಜ್ಜಿತವಾಗಿದ್ದವು. ಆದರೆ ಪರಕೀಯರ ದಾಳಿಯಿಂದ ಈಗ ಅವು ತಮ್ಮ ಒಂದು ಇರುಕೆಯನ್ನು ಅರ್ಧದಷ್ಟು ಕಳೆದುಕೊಂಡಿವೆ. ಇದೊಂದು ರೀತಿಯ ಕೆತ್ತನೆ ನೋಡಿ, ಹೇಗೆ ಶಿಲ್ಪಗಳನ್ನು ಹೇಗೆ ಜೋಡಿಸಿಟ್ಟಿದ್ದಾರೆ.
ಹೇಗೆ ಕೆತ್ತನೆ ಮಾಡಲಾಗಿದೆ, ಒಂದಕ್ಕೊಂದು ಜೋಡಿಸಿಟ್ಟ ಹಾಗಿದೆ. ಈ ರೀತಿಯ ಕೆತ್ತನೆಗಳು ಬೇಲೂರು ಹಳೆಬೀಡನ್ನು ಹೊರತುಪಡಿಸಿದರೆ ಹಂಪಿಯಲ್ಲೇ ಕಾಣಸಿಗುವುದು. ಮುಂದೆ ಬನ್ನಿ, ಮುಂದೆ ಹೋಗಿ ನೋಡೋಣ ಮುಂದಿನ ಒಂದು ಕೋಣೆಯನ್ನು. ಇಲ್ಲಿ ನೋಡಿ, ಇದು ಒಂದು ಹೂವಿನ ಚಿತ್ರ. ಇಲ್ಲಿ ಈ ಕಮಾನಿನ ಗುಮ್ಮಟದ ಚಿತ್ರಕ್ಕೆ ಬಣ್ಣವನ್ನು ಸಹ ಬಳಿದಿದ್ದಾರೆ. ಅದು ಇಂದಿಗೂ ಹಾಗೇ ಇದೆ, ಸುಸಜ್ಜಿತವಾಗಿ. ಗಮನಿಸಿ ನೋಡಿ, ಇಂದಿಗೂ ಸಹ ಹಾಗೇ ಇದೆ. ಸಿಲಿಂಡರ್ ಆಕೃತಿ, ಷಟ್ಕೋನ, ಅಷ್ಟಭುಜಾಕೃತಿ, ಹೂವಿನ ಆಕೃತಿ, ಹೀಗೆ ವಿವಿಧ ಆಕೃತಿಗಳನ್ನು ಮೂಡಿಸಿದ್ದಾರೆ ಪ್ರತಿಯೊಂದು ಗುಮ್ಮಟದಲ್ಲಿಯೂ ಸಹ. ನೋಡಿ, ಇಲ್ಲಿ ಕಮಾನಿಗೆ ಗೋಡೆಯನ್ನು ಮುಚ್ಚಿದ್ದಾರೆ. ಇದು ಒಂದು ರೀತಿಯ ಕೆತ್ತನೆ. ಇದು 5 ಒಂದು ಸ್ತರಗಳಿರುವ ಹೂವಿನ ಒಂದು ಕೆತ್ತನೆ. ಇದಕ್ಕೆ 5 ಸ್ತರಗಳಿವೆ. ಸ್ತರ ಅಂದರೆ ಹಂತ. ಮುಂದಿನ ಕೋಣೆಗೆ ಹೋಗೋಣ. ಇದು ಸರಳವಾದ ಒಂದು ಗುಮ್ಮಟ, ಯಾವುದೇ ಕೆತ್ತನೆಗಳಿಲ್ಲ. ಒಂದೇ ಒಂದು ಹೂವಿನ ಮೊಗ್ಗಿನ ಕೆತ್ತನೆ ಇದೆ ಅಷ್ಟೇ. ಇದು ಮುಂದಿನ ಕೋಣೆ. ಇದಕ್ಕೂ ಕೂಡ ಯಾವುದೇ ರೀತಿಯ ವಿಶೇಷ ಕೆತ್ತನೆಗಳಿಲ್ಲ. ಇದು ಕೂಡ ಒಂದು ಸಿಲಿಂಡರ್ ಆಕೃತಿಯ ಒಂದು ಗುಮ್ಮಟ. ನೋಡ್ತಿದ್ದೀರಲ್ಲ, ಸುತ್ತಲೂ ಕೆಳಗಡೆ ಎಲೆಗಳ ಆಕೃತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ಕಾವಲು ಗೋಪುರ ಕಾಣುತ್ತಿದೆಯಲ್ಲ, ಕಾವಲು ಗೋಪುರ ಅದು. ಇಲ್ಲೇ ಪಕ್ಕದಲ್ಲೇ ಮಾವುತರಿಗಾಗಿ ತಂಗಲು ಈ ಬಲಗಡೆ ಕಾಣುತ್ತಿರುವ ಕಟ್ಟಡವನ್ನು ಮಾವುತರಿಗೆ ತಂಗಲು ನಿರ್ಮಿಸಲಾಗಿತ್ತು. ಆದರೆ ಈಗ ಇದನ್ನು ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಲಾಗಿದೆ. ಇದರ ಒಂದು ಭೇಟಿಯ ವೇಳೆ ಬೆಳಗ್ಗೆ 6:30ಯಿಂದ ಸಾಯಂಕಾಲ 5:30ವರೆಗೂ ಇದು ತೆರೆದಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ದರ್ಶನವನ್ನು ಪಡೆಯಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.